ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸೇರ್ಸು ವ್ಲಾಗ್ಸ್. ಇವಾಗಂತೂ ಎಲ್ಲ ಕಡೆ ನೋಡಿದ್ರೆ ಬಿಸಿಲು ಯಥೇಚ್ಛವಾಗಿದೆ. ಜನ ಹೆಚ್ಚಾಗಿ ಎಳನೀರು, ಕಬ್ಬಿನ ಜ್ಯೂಸು ಈ ರೀತಿಯಾಗಿ ಕುಡಿತಾ ಇರ್ತಾರೆ. ಇವತ್ತು ನಾವು ಕಬ್ಬನ್ನು ಬಳಸ್ಕೊಂಡಿರೋ ಕಬ್ಬಿನ ಜ್ಯೂಸನ್ನು ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ಬಳಸ್ಕೊಂಡು 1-2 ನಿಮಿಷದಲ್ಲಿ ಈ ಜ್ಯೂಸನ್ನು ರೆಡಿ ಮಾಡ್ಕೋಬಹುದು. ಮೊದಲಿಗೆ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದೊಂದು ಚಿಕ್ಕ ಕಪ್ಪಷ್ಟು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಹಸಿ ಶುಂಠಿ ತುಂಡನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನು 2-3 ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಪುದೀನ ಎಲೆಗಳನ್ನು ಸ್ವಲ್ಪ ಶುದ್ಧವಾಗಿ ತೊಳ್ಕೊಂಡು ಹಾಕ್ಕೊತಾ ಇದ್ದೀನಿ. 1 ಲೋಟ ಜ್ಯೂಸ್ಗೆ 10 ಪುದೀನ ಎಲೆ ಸಾಕಾಗುತ್ತೆ. ಇವಾಗ ಇದಕ್ಕೆ 1/4 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಚಾಟ್ಸ್ಗೆಲ್ಲ ಹಾಕೋ ಉಪ್ಪು ಸೇರಿಸ್ಕೊಂಡ್ರೆ ಟೇಸ್ಟು ಚೆನ್ನಾಗಿರತ್ತೆ. 3-4 ಐಸ್ ಕ್ಯೂಬ್ಸನ್ನು ಸೇರಿಸ್ಕೊಂಡು ಲಾಸ್ಟಲ್ಲಿ ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಹಾಕೋಬೇಕು. ಈಸಿಯಾಗಿ ಬೇಗನೆ ಪ್ರಿಪೇರ್ ಮಾಡ್ಕೋಬಹುದು. ಸೇಮ್ ಕಬ್ಬಿನ ಜ್ಯೂಸ್ ಥರನೇ ರುಚಿ ಇರುತ್ತೆ. ಇವಾಗ ತಣ್ಣಗಿರ್ತಕ್ಕಂಥ 2 ಲೋಟ ನೀರನ್ನು ಹಾಕ್ಕೊತಾ ಇದ್ದೀನಿ. ಇದೆಲ್ಲವನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬಂದ್ಬಿಡೋಣ. ಬೇಸಿಗೆಯಲ್ಲಿ ಯಥೇಚ್ಛವಾಗಿ ನೀರಿನಂಶ ಇರ್ತಕ್ಕಂಥ ಜ್ಯೂಸುಗಳನ್ನು ಕುಡಿಬೇಕು ಅನಿಸ್ತಾ ಇರತ್ತೆ. ಕಬ್ಬಿನ ಜ್ಯೂಸ್ ಕುಡಿಬೇಕು ಅಂತ ಮನಸ್ಸಾದರೆ ಮನೆಯಲ್ಲೇ ಈಸಿಯಾಗಿ ಈ ರೀತಿ ಜ್ಯೂಸನ್ನು ರೆಡಿ ಮಾಡ್ಕೋಬಹುದು. ಎಲ್ಲ ಕಡೆ ತುಂಬ ವೈರಲ್ ಆಗ್ತಾಯಿದೆ ಕಬ್ಬಿಲ್ದಿರೇ ಕಬ್ಬಿನ ಜ್ಯೂಸು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ. ನಾನು ಟ್ರೈ ಮಾಡೋಣ ಅಂತ ಮಾಡಿದೆ. ಸೇಮ್ ಕಬ್ಬಿನ ಜ್ಯೂಸ್ ಥರ ಏನು ರುಚಿ ಬರೋದಿಲ್ಲ. ಇದು 95% ಕಬ್ಬಿನ ಜ್ಯೂಸ್ ಥರ ಇರುತ್ತೆ ಅಷ್ಟೇ. ಇವಾಗ ಇದನ್ನು ಶೋಧಿಸ್ಕೊಳ್ಳೋಣ. ನೋಡೋದಕ್ಕೂ ಸಹ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ತಿದ್ದ ಹಾಗೇ ಕುಡಿದ್ಬಿಡ್ಬೇಕು ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಅದ್ರ ಫ್ಲೇವರ್ ಎಲ್ಲ ಕಬ್ಬಿನ ಜ್ಯೂಸ್ ಥರನೇ ಬರ್ತಾ ಇರತ್ತೆ. ಹೇಳಬೇಕು ಅಂದರೆ 95% ಸೇಮ್ ಕಬ್ಬಿನ ಜ್ಯೂಸ್ ಥರ ಇರುತ್ತೆ. ಈ ಬೇಸಿಗೆಯಲ್ಲಿ ನಿಮಗೂ ಸಹ ಕಬ್ಬಿನ ಜ್ಯೂಸ್ ಕುಡಿಬೇಕು ಅಂತ ಇಷ್ಟ ಆದರೆ, ಔಟ್ಸೈಡ್ ಹೋಗಿ ಕುಡಿಯೋದಕ್ಕೆ ಟೈಮ್ ಇಲ್ಲ ಅಂದರೆ ಮನೆಯಲ್ಲೇ ಇರ್ತಕ್ಕಂಥ ಪದಾರ್ಥಗಳನ್ನು ಬಳಸ್ಕೊಂಡು ಈ ರೀತಿಯಾಗಿ ನಾವು ಕಬ್ಬಿನ ಜ್ಯೂಸನ್ನು ರೆಡಿ ಮಾಡ್ಕೋಬಹುದು. ತುಂಬ ಈಸಿಯಾಗಿ ಹಾಗೆ ಬೇಗನೆ ಇದನ್ನು ರೆಡಿ ಮಾಡ್ಕೋಬಹುದು. ಕುಡಿಯೋದಕ್ಕಿಂತ ಮುಂಚೆ 1 ಲೋಟಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸನ್ನು ಸೇರಿಸ್ಕೊಂಡು ನಂತರ ಜ್ಯೂಸನ್ನು ಸೇರಿಸ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ತಣ್ಣಗೆ ಬೇಸಿಗೆಯಲ್ಲಿ ಸುಮಾರು ಜನಕ್ಕೆ ಐಸ್ ಕ್ಯೂಬ್ಸನ್ನು ಹಾಕ್ಕೊಂಡ್ರೆ ಆಗೋದಿಲ್ಲ, ಅಂಥವರು ಐಸ್ ಕ್ಯೂಬ್ಸನ್ನು ಸ್ಕಿಪ್ ಮಾಡಬಹುದು. ತುಂಬ ಟೇಸ್ಟಿಯಾಗಿತ್ತು. ನಮ್ಮ ಮನೆಯಲ್ಲೂ ಎಲ್ಲರಿಗೂ ಸಖತ್ ಇಷ್ಟ ಆಯಿತು ಈ ಜ್ಯೂಸು. ಇದನ್ನು ಸ್ವಲ್ಪ ಹೆಚ್ಚಾಗಿ ಮಾಡಿಟ್ಕೊಂಡ್ರೆ 1 ಗ್ಲಾಸ್ ಕಂಟೈನರಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡು 1-2 ದಿನಗಳ ಕಾಲ ಇದನ್ನು ಕುಡಿಬಹುದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ, ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನಷ್ಟು ಕ್ವಿಕ್ ಆ್ಯಂಡ್ ಈಸಿ ಜ್ಯೂಸ್ ರೆಸಿಪಿಗಳೊಟ್ಟಿಗೆ ನಿಮ್ಮೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.